ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಪಾರ್ಟಿಯನ್ನ ಖರ್ಗೆಯನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಖರ್ಗೆ ಮೊನ್ನೆ ಪಾರ್ಲಿಮೆಂಟಲ್ಲೂ ಸೋತಿದ್ದಾರೆ. ಈಗ ಅವರು ರಾಜ್ಯಸಭೆಯಲ್ಲಿ ಇದ್ದಾರೆ ಸೋತು. ಅವ್ರಿಗೆ ಒಂದು ರೀತಿ ಅಧಿಕಾರದ ಆಸೆ ಇತ್ತು, ಏನೋ ಆಗೋಗ್ಬಿಡ್ಬೇಕು, ಕರ್ನಾಟಕಕ್ಕೆ ಬಂದು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಗೋಗೇರಿದ್ರು. ಈಗ ಅಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಅವ್ರಿಗೆ ಅದಕ್ಕೆ ಸೊಪ್ಪಾಕಲಿಲ್ಲ. ಮತ್ತು ಚುನಾವಣೆಗೆ ಅವ್ರಿಗೆ ಅವಕಾಶನೂ ಕೊಡಲಿಲ್ಲ. ಏನೋ ಮಂತ್ರಿ ಆಗಬೇಕು ಅಂತ ಭಾಳ ಆಸೆ ಇತ್ತು, ಅದು ಆಗಲಿಲ್ಲ. ಈಗ ಒಂಥರ ಭ್ರಮನಿರಸನ ಆಗ್ಬಿಟ್ಟಿದೆ ಅವ್ರಿಗೆ. ಅರಳೋ ಮರಳೋ ಅನ್ನೋ ರೀತಿ ಇವತ್ತು ದೇಶವನ್ನು ಕಾಯ್ತಾ ಇರತಕ್ಕಂಥ ಪಾಕಿಸ್ತಾನದ ವಿರುದ್ಧ ಹೋರಾಟ, ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತಾ ಇರತಕ್ಕಂಥ ಈ ದೇಶದ 140 ಕೋಟಿ ಜನ ಮೆಚ್ಚಿರುವಂಥ ಪ್ರಧಾನಿ ವಿರುದ್ಧವಾಗಿ ಭಯೋತ್ಪಾದಕ ಪದವನ್ನು ಬಳಕೆ ಮಾಡೋ ಮುಖಾಂತರ ಕಾಂಗ್ರೆಸ್ ತನ್ನ ಸಂಸ್ಕೃತಿಯನ್ನು ತೋರಿಸ್ತಾ ಇದೆ. ಅವರ ಕೀಳು ಮಟ್ಟದ ಸಂಸ್ಕೃತಿ. ಒಂದು ಕಡೆ ರಾಹುಲ್ ಗಾಂಧಿ ಈಗಾಗಲೇ ಹಲವಾರು ಕೇಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಫೇಸ್ ಮಾಡ್ತಾ ಇದ್ದಾರೆ. ನಾಳೆನೂ ಕೂಡ ಒಂದು ಜಡ್ಜ್ಮೆಂಟ್ ಇದೆ ಮಾನನಷ್ಟ ಮೊಕದ್ದಮೆ ಮೇಲೆ ಅವ್ರಿಗೆ ಜಡ್ಜ್. ಅಂದರೆ ಇಡೀ ಅವ್ರ ಪಾರ್ಟಿನೇ ಒಂದು ರೀತಿ ಮೂಲೆ ಗುಂಪಾಗ್ಬಿಟ್ಟಿದೆ. ಆ ಮೂಲೆ ಗುಂಪಾಗಿರೋದ್ರಿಂದ ಈ ಥರ ಹೇಳಿಕೆಗಳನ್ನು ಕೊಟ್ಟು ಇನ್ನಷ್ಟು ರಾಜ್ಯದ ಜನ ಅವ್ರಿಗೆ ಛೀಮಾರಿ ಹಾಕೋ ರೀತಿ, ದೇಶದ ಜನ ಛೀಮಾರಿ ಹಾಕೋ ರೀತಿ ಅವ್ರ ನಡವಳಿಕೆ ನಡೀತಾ ಇದೆ. ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, ಖರ್ಗೆನ ಅವ್ರನ್ನ ಇಮಿಡಿಯೇಟಾಗಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು. ಅವ್ರು ಮಾಡಿರೋ ತಪ್ಪಿಗೆ ಕ್ಷಮಾಪಣೆ, ದೇಶದ ಮುಂದೆ ನಿಂತು ಕ್ಷಮಾಪಣೆಯನ್ನು ಕೇಳಬೇಕು. ಯಾರು ಭಯೋತ್ಪಾದಕರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥ ಮೋದಿಗೆ ನೀವು ಆ ರೀತಿಯಾದಂಥ ಹೇಳಿಕೆಯನ್ನು ಕೊಡೋದು ತಪ್ಪು. ಈಗ ಅದಕ್ಕೆ ಸಮಜಾಯಿಷಿ ಕೊಡ್ತಾರೆ, ನಾನೇನೋ ಬೇರೆ ಥರ ಹೇಳಿದೆ ಅಂತ. ಅವೆಲ್ಲ ನಡೆಯಲ್ಲ. ಅವೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕ್ಯಾಚ್ ಔಟ್ ಇದೆ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸತ್ಯ ಏನಿದೆ ಅದು ಬಂದ್ಬಿಟ್ಟಿದೆ. ಈಗ ಅದು ಹಂಗೆ ಹೇಳಿದೆ, ಹಿಂಗೆ ತಿರುಚಿದ್ರು ಅಂದರೆ ತಿರುಚಿರೋರು ನೀವು, ಮಾಧ್ಯಮದವರೆಲ್ಲ ತಿರುಚಿಬಿಟ್ಟವ್ರೆ ಅಂತಾರೆ. ಸ್ವಾಮಿ, ನೀವು ತಿರ್ಚಿರೋದು, ಮಾಧ್ಯಮದವರೆಲ್ಲ ತಿರ್ಚಿರೋದು. ನೀವು ತಿರ್ಚಿ ಮಾಧ್ಯಮದ ಮೇಲೆ ಗೂಬೆ ಕೂಸು ಅಂತ ಕೆಲಸ ಮಾಡ್ತಾ ಇದ್ದೀರಾ. ಇನ್ನಾದರೂ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದ್ದರೆ ವಜಾ ಮಾಡಲಿ ಅವ್ರನ್ನ, ಈ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ತಮ್ಮ ನಾಯಕರು ಕೂಡ ಕ್ಷಮಾಪಣೆ ಕೇಳೋದು ಕೇಳಿದ್ರು, ಆದರೆ ಇದುವರೆಗೂ ಕೂಡ ಕ್ಷಮಾಪಣೆ ಕೇಳಿಲ್ಲ, ಬರೀ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಅದೇ ಇನ್ನೂ ಕೂಡ ಮಾಧ್ಯಮದ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದವರು ತಪ್ಪು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದು ಭಯೋತ್ಪಾದಕ ಅಂತ ಹೇಳಲೇ ಇಲ್ಲ ನಾನು ಅಂತ ಹೇಳ್ತಾ. ಇದೆಲ್ಲ ಕ್ಯಾಚ್ ಔಟ್ ಇದೆ. ಈಗ ಇದು ರೆಕಾರ್ಡಲ್ಲಿ ಔಟ್ ಇದೆ. ಇನ್ನೊತ್ತಲ್ಲ 100 ವರ್ಷ ಹೋದರೂ ಇದು ಹೀಗೆ ಇರ್ತದೆ. ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅವರು ಕ್ಷಮಾಪಣೆ ಕೇಳಲೇಬೇಕು. ಕೇಳಲಿಲ್ಲ ಅಂದರೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ದೇಶದ ಜನ ಇವ್ರನ್ನ ಮೂಲೆ ಗುಂಪು ಮಾಡ್ತಾರೆ. ಖರ್ಗೆ ಮುಂದೆ ಚುನಾವಣೆ ಕಲಬುರಗಿ ಕಡೆ ಬರೋಕ್ಕೆ ಆಗಲ್ಲ. ಅವರು ಬರೋಕ್ಕೆ ಆಗಲ್ಲ. ಇನ್ನು ಕಲಬುರಗಿಯಲ್ಲಿ ಅವರು ಸೋತಂಗೆ. ಇನ್ನು ಬಂದರೆ ಜನ ಇನ್ನಷ್ಟು ಹೀನಾಮಾನವಾಗಿ ಸೋಸ್ತಾರೆ ಅವರು.